ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಏನಂದರೆ, ನಾಗಲಕ್ಷ್ಮಿ ಮೇಡಮ್ ಅವರು ಚೌಧರಿ ಅವರು ನಮ್ಮ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿದರು. ಶೂದ್ಧರು ಅಂತೇಳಿ, ಅದು ಎಂಥ ಶೂದ್ಧರು ಅಂತೇಳಿ ನಾವು ಮೇಡಮ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಯಲ್ಲಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡುವುದು ನಾವು ಯಾವತ್ತೂ ಸಹಿಸೋದಿಲ್ಲ. ಯಾಕಂದರೆ ನಮ್ಮ ಸಮಾಜ ಒಂದು ದೊಡ್ಡ ಸಮಾಜ. ಯಾವ ಸಮಾಜದ ಬಗ್ಗೆ ನೀವು ಮಾತಾಡಲಿಕ್ಕೆ ನಿಮಗೆ ಆ ಭಗವಂತ ರೈಟ್ಸ್ ಕೊಟ್ಟಿಲ್ಲ. ಯಾಕಂದರೆ ನಿಮ್ಮನ್ನು ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಮಾಡಲಿಕ್ಕೆ, ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ, ಮಹಿಳೆಯರಲ್ಲಿ ಒಂದು ಜಾಗೃತಿ ತರಲಿಕ್ಕೆ ಅಂತ ಮಾಡಿರೋದು. ಈ ರೀತಿ ನೀವು ಜಾತಿ ಬಗ್ಗೆ ಮಾತಾಡೋದು ಒಂದು ಒಳ್ಳೆಯದಲ್ಲ. ನಿಮಗೆ ಕೊಟ್ಟಿರುವ ಆ ಸ್ಥಾನಕ್ಕೆ ನಮ್ಮ ಒಂದು ಸಿದ್ದರಾಮಯ್ಯ ಸರ್ ಅವ್ರಿಗೆ ಇದನ್ನು ವಿಡಿಯೋ ನೋಡಿದವರಿಲ್ಲ ಗೊತ್ತಿಲ್ಲ, ಆದರೆ ಅವರು ಕೂಡ ಇದನ್ನು ಭಾಳ ಗೌರವಿಸ್ತಾರೆ. ಈ ನಮ್ಮ ಸಮಾಜ ಯಾವುದೇ ಸಮಾಜವಾಗಲಿ ಗೌರವಿಸ್ತಾರೆ. ಯಾವತ್ತೂ ಸಿದ್ದರಾಮಯ್ಯವರು ಯಾವ ಸಮಾಜದ ಬಗ್ಗೆನೂ ಮಾತಾಡಿದವರಲ್ಲ. ಆದರೆ ನೀವು ಈ ರೀತಿ ಮಾತಾಡ್ತೀನಿ ಅಂದರೆ ಅವರಿಗೆ ನೀವು ಅವಮಾನ ಮಾಡ್ದಂಗೆ, ಅದು ನಮ್ಮ ಸಮಾಜಕ್ಕೆ ಅವಮಾನ ಅಂಥೇಳಿ ನಾವು ಎಲ್ಲವನ್ನು ಖಂಡಿಸ್ತೀವಿ. ಇದು ದೊಡ್ಡದಾದ ಒಂದು ಹೋರಾಟ ಮಾಡ್ತೀವಿ. ನೀವು ಕ್ಷಮೆಯನ್ನು ಕೇಳಲೇಬೇಕು. ಅದರ ಜೊತೆಯಲ್ಲಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಂತೇಳಿ ನಾನು ನಿರ್ಮಲಾ ಬೆಣ್ಣೆ, ಅಖಿಲ ಭಾರತ ವೀರಶೈವ ಮಹಾಸಭಾ ರಾಯಚೂರು ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನಾನು ಮಾತನಾಡ್ತಾ ಇದ್ದೀನಿ. ನೀವು ನಿಮ್ಮ ಈ ಒಂದು ಸಮಾಜದ ಬಗ್ಗೆ ಮಾತನಾಡಿದ್ದಕ್ಕೆ ನಮ್ಮ ಒಂದು ನೋವು ಅದು ನಮಗೆ ಗೊತ್ತು. ಸಮಾಜ ಅಂತ ಬಂದಾಗ ನಾವು ಯಾವತ್ತೂ ಬಿಡುವುದಿಲ್ಲ. ನೀವು ಕ್ಷಮೆ ಕೇಳಲೇಬೇಕು, ನೀವು ರಾಜೀನಾಮೆ ಕೊಡಲೇಬೇಕು. ಇದು ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.